ನೀವ್ ಹೇಳಿದ್ರೆ ಲೋ ಕ್ಲಾಸು, ನಾನು ಹುಟ್ಟಿದ್ದೆ ಲೋ ಕ್ಲಾಸು. ಬೇಡ ಹಲೋ ಫ್ರೆಂಡ್ಸ್, ಈ ಥರ ವಿಡಿಯೋ ಎಡಿಟಿಂಗ್ ಬೇಕು ಅಂದರೆ ನಿಮಗೆ VPN ಮತ್ತು ಕ್ಯಾಪ್ಕಟ್ನ ಇನ್ಸ್ಟಾಲ್ ಮಾಡಿ, VPN ಕನೆಕ್ಟ್ ಮಾಡಿ. ಇಲ್ಲಿ ನೋಡ್ಬೋದು ಈ ಥರ. ಅದಾದಮೇಲೆ ಕ್ಯಾಪ್ಕಟ್ನ ಓಪನ್ ಮಾಡಿ. ಈ ಥರ ಎಡಿಟಿಂಗ್ ಮಾಡಬೇಕು ಅಂದರೆ, ಆಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಪಕ್ಕ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಮತ್ತು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡಿ. ಒಂದು ನೋಡ್ಬೋದು, ಈ ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ಥರ ಬಂದು ಫೋಟೋ ಸೆಟ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಡಿಲೀಟ್ ಮಾಡಬೇಕು. ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ಕಾಪಿ. ಈ ಥರ ಕಾಪಿ ಆಗುತ್ತೆ. ಇವಾಗ ಆಡಿಯೋ ಸೆಲೆಕ್ಟ್ ಮಾಡೋಣ. ಆಡಿಯೋ ಎಷ್ಟಿರುತ್ತೆ ಅಷ್ಟು ಇಮೇಜ್ ಕಾಪಿ ಮಾಡ್ಕೊಬೇಕು. ಆ್ಯಡ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಆ ಆಡಿಯೋನ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗಿ ನೋಡ್ಬೋದು. ಇಲ್ಲಿವರೆಗೆ ಐತೆ. ಇದನ್ನು 2 ಸೆಕೆಂಡ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕಾಪಿ ಮಾಡಿ. ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್. ನೋಡಿ ಇಲ್ಲಿವರೆಗೆ ಬಂತು. ಇದೊಂದು ಚೂರು ಜಾಸ್ತಿ ಸೆಟ್ ಮಾಡ್ಕೊಳ್ಳೋಣ. ಲಾಸ್ಟ್ ಫೋಟೋ ಬ್ಯಾಕಿಗೆ ಬರೋಣ. ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿಡಿಯೋ ಎಫೆಕ್ಟ್ಸಿಗೆ ಹೋಗಿ. ಇದೊಂಚೂರು ಟೈಮ್ ಹಿಡಿಯುತ್ತೆ. ಆಮೇಲೆ VPN ಆನ್ ಮಾಡಿದಾಗ ಮಾತ್ರ ಇದು ಬರೋದು, ಇಲ್ಲಾಂದರೆ ಬರೋಲ್ಲ. ಇಲ್ಲಿ ನೋಡ್ಬೋದು ಡೈಮಂಡ್ ಝೂಮ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಓಕೆ ಕೊಡಿ. ಇಲ್ಲಿ ನೋಡ್ಬೋದು ನಿಮ್ಗೆ ಎಲ್ಲಿವರೆಗೂ ಬೇಕೋ 2 ಇಮೇಜ್ ತಗೋಣ. ಕರೆಕ್ಟ್ ಅಡ್ಜಸ್ಟ್ ಆಯ್ತಾ ನೋಡಿ. ಅದಾದ್ಮೇಲೆ ಬ್ಯಾಕಿಗೆ ಬರ್ರಿ. ಇಲ್ಲಿ 3ನೇ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯನಿಮೇಷನಿಗೆ ಹೋಗಿ. ನೋಡ್ಬೋದು ಇಲ್ಲಿ ಈ ಥರ ಒಂಚೂರು ಟೈಮ್ ಹಿಡಿಯುತ್ತೆ. ಇಲ್ಲಿ ನೋಡಿ ಇಷ್ಟೊಂದಿದ್ದಾವೆ. ಮತ್ತು ಔಟು ಐತೆ, ಇನ್ನೂ ಔಟ್ 2 ಐತೆ. ಇದರಲ್ಲಿ ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ವ್ರೈಪ್ ಅಂತ. ಇದಾದ್ಮೇಲೆ ಇಲ್ಲಿಗೆ ಬರ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೈಲಿಗೆ ಹೋಗಿ ಫೋಟೋ ಸಿಲ್ಕ್ ಅಂತ ನೋಡ್ಬೋದು. ಫೋಟೋ ಸಿಲ್ಕ್ ಒಂಚೂರು ಟೈಮ್ ಹಿಡಿಯುತ್ತೆ. ನೋಡ್ಬೋದು. ಬ್ಯಾಕಿಗೆ ಬರ್ರಿ. ಇದಾದ್ಮೇಲೆ ಇಲ್ಲಿಗೆ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಬ್ಯಾಕಿಗೆ ಬಂದು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಾಡಿ ಎಫೆಕ್ಟಿಗೆ ಬರ್ರಿ. ಇಲ್ಲಿ ನೋಡ್ಬೋದು ಇಲ್ಲಿ ಡಬಲ್ ಲಿಂಕ್. ಇಲ್ಲಿ ನೋಡ್ಬೋದು ಸ್ವಿಫ್ಟು, ಸ್ಪೀಡು, ಅಮೌಂಟು, ರೊಟೇಷನ್ನು ಇದೆಲ್ಲ ಐತೆ. ಇದು ಕಮ್ಮಿನೂ ಮಾಡ್ಬೋದು, ಈ ಥರ ಜಾಸ್ತಿನೂ ಮಾಡ್ಬೋದು. ಇದನ್ನ ಕರೆಕ್ಟಾಗಿ ಕ್ಲಿಕ್ ಮಾಡಿ ಲಾಸ್ಟ್ವರೆಗೂ ಈ ಥರ ಸೆಟ್ ಮಾಡೋಣ. ಫೋಟೋ ಎಲ್ಲಿವರೆಗೂ ಐತೆ ಅಲ್ಲಿವರೆಗೂ ನೋಡೋದು ಈ ಥರ. ಇದೊಂದು ಸೆಲೆಕ್ಟ್ ಮಾಡೋ ಈ ಥರ. ಇದೇ ಸೆಲೆಕ್ಟ್ ಮಾಡಿ ಅಡ್ಜಸ್ಟ್ ಮಾಡಿ. ಸ್ಪೀಡು ಅಷ್ಟೇ. ಅಮೌಂಟು, ಇಂಟೆನ್ಸಿಟಿ ಅಂದರೆ ಅದೆಷ್ಟು ಕಾಣಿಸ್ಬೇಕು, ಎಷ್ಟು ಇದಿರಬೇಕು ಅಂತ. ಬ್ಯಾಕಿಗೆ ಬರ್ರಿ. ಮತ್ತು ಇನ್ನೊಂದು ಈ ಥರ ಬರೋಂಗೆ ಬೇಡ, ಒಂದೇ ಸಾಕು. ಇದಾದಮೇಲೆ ಮಾಮೂಲಿ ಬ್ಯಾಕಿಗೆ ಬಂದು ನೋಡಿ ಈ ಥರ. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್.